ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗುರುಗಳು ಮನೆಗೆ ಬರುವುದ್ರ ಮುಖಾಂತರ ಕಥೆಗೆ ಭಾರಿ ಟ್ವಿಸ್ಟ್ ಸಿಗ್ತದೆ. ಹಾಗಿದ್ರೆ ತಿಲಕ್ನ ಸಾವಿನ ಸತ್ಯ ಹೊರಬತ್ತಾ, ಏನಾಯ್ತು, ಏನ್ ಕಥೆ, ತಿಲಕ್ ಮತ್ತೆ ಬದುಕಿ ವಾಪಸ್ ಬರೋ ಚಾನ್ಸಸ್ ಇದೆಯಾ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೇವ್ ಮತ್ತೆ ಪವಿತ್ರ ನಿಜಕ್ಕೂ ಕೂಡ ಒಂದು ಒಳ್ಳೆ ಮುದ್ದಾದ ಜೋಡಿ ಅಂತಾನೆ ಹೇಳ್ಬೋದು. ದೇವ್ ಕೂಡ ಪವಿತ್ರನ ಮನಸ್ಸಲ್ಲಿ ಇಷ್ಟಪಡ್ತಿದ್ದಾರೆ, ಅದೇ ರೀತಿ ಪವಿತ್ರ ಕೂಡ ದೇವ್ರನ್ನ ಗೌರವಿಸ್ತಿದ್ದಾರೆ. ಮನಸ್ಸಲ್ಲಿ ಯಾವುದೋ ಮೂಲೆಯಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಪ್ರೀತಿ ಶುರುವಾಗಿದೆ. ಆದ್ರೆ ಆ ಒಂದು ಮನೆಯನ್ನ ಬಿಟ್ಟು ಹೋಗ್ಲೇಬೇಕಾಗಿರೋ ಪರಿಸ್ಥಿತಿ ಪವಿತ್ರ ಮುಂದೆ ಬಂದು ನಿಂತಿದೆ. ಯಾಕಂದ್ರೆ ಇಲ್ಲಿ ರಾಧಿಕಾ ಅವರು ಪವಿತ್ರ ಹತ್ರ ಮಾತು ತಗೊಂಡಿದ್ದಾರೆ, ನೀನ್ ಮನೆ ಬಿಟ್ಟು ಹೋಗ್ಬೇಕು ಅಂತ. ಜೊತೆಗೆ ನಾನು ಹೇಳಿದ್ದೇನೆ ನೀನ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿರ್ತಾರೆ. ಬಟ್ ಯಾವಾಗ ಮನೆ ಗೃಹ ಪ್ರವೇಶ ಆಯ್ತು, ಅದಾದ ನಂತರ ಇಲ್ಲಿ ಪವಿತ್ರ ಅತ್ತೆ ಮುಂದೆ ಬಂದು ನಾನು ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ಒಂದು ಕಂಡೀಷನ್ ಅಂತ ಹೇಳಿ ಕಂಡೀಷನ್ ಕೂಡ ಹಾಕಿದ್ದಾರೆ. ಇಲ್ಲಿ ಅತ್ತೆ ರಾಧಿಕಾಗೆ ಕಂಡೀಷನ್ ಹಾಕೋರು ಯಾರಪ್ಪ ಅನ್ಕೊಂಡ್ರೆ ಇವತ್ತು ಪವಿತ್ರ ಬಂದು ಆ ಕಂಡೀಷನ್ ಹಾಕೋದ್ರ ಮುಖಾಂತರ ರಾಧಿಕಾ ದರ್ಬಾರ್ಗೆ ಫುಲ್ ಸ್ಟಾಪ್ ಇಡ್ತಿದ್ದಾರೆ. ಇದರ ನಡುವೆ ಈ ಒಂದು ಮನೆ ಖುಷಿಯಾಗಿರ್ಬೇಕು, ಎಲ್ಲ ಸಮಸ್ಯೆಗಳು ಕೂಡ ಸರಿ ಹೋಗ್ಬೇಕು, ತದನಂತರ ಮಾತ್ರ ನಾನು ಈ ಮನೆಯಿಂದ ಹೋಗೋದು ಅಂದಾಗ ಎಲ್ಲರನ್ನ ಖುಷಿಯಾಗಿಟ್ಕೊಳ್ಳೋದು ನನ್ನ ಜವಾಬ್ದಾರಿ, ನನಗೆ ಗೊತ್ತಿದೆ, ನೀನೇನಾದ್ರೂ ನನಗೆ ಹೇಳಬೇಕಾಗಿಲ್ಲ ಅಂತ ರಾಧಿಕಾ ಏನೋ ಹೇಳ್ತಾರೆ. ಆಗ ರಾಧಿಕಾನ ಮೇಲೆ ನಗೋಕ್ ಶುರು ಮಾಡ್ತಾರೆ ಪವಿತ್ರ. ಬಿಕಾಸ್ ಇಲ್ಲಿ ರಾಧಿಕಾನ ನಕ್ಕು ಎಷ್ಟು ದಿನ ಆಗಿದೆ ಅಂಥದ್ರಲ್ಲಿ ಅವರ ಬೇರೆಯವರ ನಗು ಬಗ್ಗೆ ಯೋಚನೆ ಮಾಡ್ತೀನಿ, ಬೇರೆಯವರಲ್ಲಿ ನಗು ತರಿಸ್ತೀನಿ ಅಂತ ಹೇಳಿದ ಮಾತು ನಿಜಕ್ಕೂ ಇಲ್ಲಿ ನಗು ತರಿಸ್ಬಿಡುತ್ತೆ ಪವಿತ್ರಾಗೆ. ಹಾಗಾಗಿ ನಗ್ತಾ ನೀವೇ ನಕ್ಕು ಎಷ್ಟು ದಿನ ಆಯ್ತು, ನೀವು ಇನ್ನೊಬ್ರು ಮಕ್ಕಳಲ್ಲಿ ನಗು ತರಿಸೋದಾ ಅಂತ ಹೇಳಿ ಛೇಡಿಸಿದಾಗ ಇಲ್ಲಿ ರಾಧಿಕಾ ಅವರು ರೊಚ್ಚಿ ಕೇಳ್ತಾರೆ. ನೋಡಿ ಅತ್ತೆ, ದಯವಿಟ್ಟು ನೀವು ಸುಮ್ಮನಿರಿ, ನೀವು ಮೊದಲು ಹಾಗಾಗಬೇಕು, ನಿಜಕ್ಕೂ ನೀವು ನಿಮ್ಮನ್ನ ನೀವು ಕಳ್ಕೊಂಡ್ಬಿಟ್ಟಿದ್ದೀರ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಎಲ್ಲರ ಮುಖದಲ್ಲೂ ನಗು ತರಿಸಿದ ದಿನ ಖಂಡಿತವಾಗ್ಲೂ ನಾನು ಆ ದಿನ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ರಾಧಿಕಾ ಕೂಡ ಒಪ್ಕೋತಾರೆ. ಜೊತೆಗೆ ಗೌರಿ ಹಬ್ಬಕ್ಕೆ ಮುನ್ನ ಎಲ್ಲವನ್ನ ಕೂಡ ಸರಿಪಡಿಸಿ ಆ ನಂತರ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಪವಿತ್ರ ಹೇಳಿರ್ತಾರೆ. ಇದರ ನಡುವೆ ಪವಿತ್ರ ತಮ್ಮನ ಪರಿಸ್ಥಿತಿ ಸೀರಿಯಸ್ ಆಗಿದೆ. ಪವಿತ್ರಾಗೆ ಹೇಳಿರಲಿಲ್ಲ ಯಾರು ಕೂಡ, ಈ ಕಡೆ ತಮ್ಮನನ್ನು ಹಾಸ್ಪಿಟಲೈಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಕಾಲ್ ಮಾಡಿದಾಗ ಇಲ್ಲಿ ಪವಿತ್ರಾಗೆ ಅನುಮಾನ ಬರುತ್ತೆ. ಹಾಗಾಗಿ ಪುಟ್ಟುಗೆ ಕಾಲ್ ಮಾಡಿ ನನಗಪ್ಪ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಸುಳ್ಳು ಹೇಳಿ ಸತ್ಯವನ್ನ ಬಾಯಿ ಬಿಡಿಸ್ತಾರೆ. ನಂತರ ತಮ್ಮನ ಪರಿಸ್ಥಿತಿ ಕೆಟ್ಟು ಹೋಗಿರೋದು ಗೊತ್ತಾಗಿದೆ. ತಡ ಹಾಸ್ಪಿಟಲ್ಗೆ ಹೋಗಿ ಕಣ್ಣೀರು ಹಾಕಿ ತಮ್ಮನನ್ನ ತುಂಬಾನೇ ಕೇರ್ ಮಾಡ್ತಾರೆ. ಇದರ ನಡುವೆ ಮನೇಲಿ ಯಾರಿಗೂ ಕೇಳದೆ ಹೋಗ್ಬಿಟ್ಟಿದ್ದಾಳೆ ಅಂತ ಮನೆಯಲ್ಲಿ ದೊಡ್ಡ ಇನ್ಸಿಡೆಂಟ್ ನಡೆದು ಹೋಗುತ್ತೆ. ಇದರ ನಡುವೆ ರಾಧಿಕಾ ಅವರು ತನ್ನ ಇಡೀ ಜವಾಬ್ದಾರಿ ಅಧಿಕಾರವನ್ನ ಪವಿತ್ರ ಕೈಗೆ ಒಪ್ಪಿಸ್ಬಿಟ್ಟಿದ್ದಾರೆ. ಮಾವ ಹೇಳಿದ್ರು ಅಂತ. ಹಾಗಾಗಿ ಪವಿತ್ರಾಗೇನು ಗೊತ್ತಾಗೋದಿಲ್ಲ, ಆಕೆಗೆ ಇನ್ನೂ ಕಲಿಸ್ಕೊಡ್ಬೇಕಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ರಾಧಿಕಾ ಮಾವ ಅತ್ತೆ ಮನವನ್ನ ಒಲಿಸ್ತಾರೆ. ಇಲ್ಲಿ ರಾಧಿಕಾ ತುಂಬಾ ಒಳ್ಳೆ ಹುಡುಗಿ ಅನ್ನೋದು ತಾತಂಗ್ ಗೊತ್ತು. ಅದೇ ರೀತಿಯಲ್ಲಿ ಪವಿತ್ರ ಕೂಡ ಇದ್ದಾಳೆ, ಇಡೀ ಮನೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ಆಕೆ ಭಾವಿಸ್ತಾ ಇಡೀ ಒಂದು ಮನೆ ಜವಾಬ್ದಾರಿಯನ್ನ ತಗೊಂಡಿದ್ದಾಳೆ. ಕೆಲವೊಂದು ತಪ್ಪ ಆಗತ್ತೆ ನೀನು ಹೇಳೋ ರೀತಿ, ಹಾಗಾಗಿ ನೀನು ಅದನ್ನ ತೀಡಬಹುದು ಅಂತ ಹೇಳ್ತಾರೆ. ಬಟ್ ನೀವ್ ಎಂಟ್ರಿ ಕೊಡಬಾರ್ದು ಅಂತ ರಾಧಿಕಾ ಹೇಳಿರ್ತಾರೆ. ಅದೇ ಕಾರಣಕ್ಕೆ ತಾತ ಕೂಡ ಖಂಡಿತವಾಗ್ಲೂ ನಾನು ಯಾವುದೇ ರೀತಿಯಲ್ಲೂ ಕೂಡ ಎಂಟ್ರಿ ಕೊಡುವುದಿಲ್ಲ ಅಂತಾನೆ ಇಲ್ಲಿ ರಾಧಿಕಾ ಅವ್ರಿಗೆ ತಾತ ಹೇಳ್ತಾರೆ. ಫೈನಲಿ ರಾಧಿಕಾ ಅವರು ಎಂಟ್ರಿ ಕೊಡ್ಬೋದು ಪವಿತ್ರ ವಿಷಯದಲ್ಲಿ, ಬಟ್ ಮಿಕ್ಕದವರು ಕೂಡ ಎಂಟ್ರಿ ಕೊಡೋದಕ್ಕೆ ಮುಂದಾದಾಗ ತಾತ ಸಖತ್ತಾಗಿ ಅವ್ರಿಗೆ ಲಗಾಮ ಹಾಕ್ತಾರೆ. ಫೈನಲಿ ಇಲ್ಲಿ ರಾಧಿಕಾ ಮಾವನ ಮನಸ್ಸನ್ನ ಓಲೈಸಿ ಪವಿತ್ರ ವಿಷಯದಲ್ಲಿ ಎಂಟ್ರಿ ಆಗೋಕೆ ಮುಂದಾಗಿದ್ದಾರೆ. ಈ ಕಡೆ ಪಾಪ ರಾಧಿಕಾ ಅವ್ರಿಗೆ ಪವಿತ್ರ ವಿಷಯದಲ್ಲಿ ನಿಜಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾ ಸಿಟ್ಟಿದೆ. ಹಾಗಾಗಿ ಪವಿತ್ರ ಏನ್ ಮಾಡಿದ್ರು ಕೂಡ ಅವ್ರಿಗೆ ತಪ್ಪಾಗೆ ಕಾಣಿಸುತ್ತೆ. ಇದೆಲ್ಲದರ ನಡುವೆ ಇಲ್ಲಿ ತಾತ ಪವಿತ್ರಗೆ ಒಳ್ಳೇದಾಗಬೇಕು, ಪವಿತ್ರ ದೇವ್ಗೆ ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತಿದ್ದಾರೆ. ಹಾಗಾಗಿ ಪುರೋಹಿತರು ಕೂಡ ಗುರುಗಳು ಕೂಡ ಮನೆಗೆ ಬಂದಿದ್ದಾರೆ. ಗುರುಗಳು ಮನೆಗೆ ಬರ್ತಿದ್ದಾಗೆ ಎಲ್ಲರೂ ಕೂಡ ಅವರ ಆಶೀರ್ವಾದವನ್ನೆಲ್ಲ ತಗೋತಾರೆ. ಈ ಕಡೆ ದೇವ್ ಮನೆಗೆ ಬರ್ತಿದ್ದಾಗೆ ಒಳ್ಳೆ ಸಮಯಕ್ಕೆ ಗುರುಗಳು ಬಂದಿದ್ದಾರೆ, ಬಂದು ಆಶೀರ್ವಾದ ತಗೋ ಅಂತ ಹೇಳಿದಾಗ ಗುರುಗಳ ಆಶೀರ್ವಾದವನ್ನ ದೇವ್ ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಯಾಕಂದ್ರೆ ಗುರುಗಳು ತಿಲಕ್ ಮದ್ವೆಗೂ ಮುನ್ನಾನೇ ಹೇಳಿದ್ರು ದೇವ್ಗೆ, ಇಲ್ಲಿ ತಿಲಕ್ಗೆ ಅಪಾಯ ಇದೆ, ಹಾಗಾಗಿ ನೀನು ಪೂಜೆ ಮಾಡ್ಬೇಕಾಗತ್ತೆ, ಹೋಗಿ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ತಿಲಕ್ ಆ ಒಂದು ಅಪಾಯದಿಂದ ಪಾರ ಆಗ್ತಾರೆ ಅಂತ. ಹಾಗಾಗಿನೇ ಇಲ್ಲಿ ದೇವ ಹೋಗಿ ಮನೆಯವ್ರು ಯಾರಿಗೂ ಕೂಡ ಹೇಳಿದೆ ಪೂಜೆಯನ್ನ ಮಾಡುವುದಕ್ಕೆ ಮುಂದಾಗಿದ್ರು, ಪೂಜೆಯನ್ನ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ರು. ಬಟ್ ಅಲ್ಲಿ ಒಂದು ಸಮಸ್ಯೆ ಕೂಡ ಆಗಿತ್ತು. ಅವತ್ತೇ ಹೇಳಿದ್ರು ಪುರೋಹಿತರು ಯಾವುದೇ ರೀತಿ ತೊಂದರೆ ಆಗ್ದಾಗೆ ಪೂಜೆ ನಡಿಬೇಕು ಅಂತ. ಬಟ್
ತೊಂದರೆ ನಡೆದು ಪೂಜೆ ಕಂಪ್ಲೀಟ್ ಆಗಿತ್ತು. ಇದರ ನಡುವೆ ದೇವ್ ಇರ್ತಕ್ಕಂಥ ರೂಮ್ಗೆ ಗುರುಗಳು ಬಂದಿದ್ದೆ. ಯಾಕಪ್ಪ ನಿನಗೆ ನಿನ್ನ ತಮ್ಮನ ಸಾವಿನ ಬಗ್ಗೆ ಬೇಜಾರಿದೆ ಅಲ್ವಾ ಅಂತ ಹೇಳಿದಾಗ, ಹೌದು ತಾನೇ, ನೀವು ಹೇಳಿದ್ರಿ ಅಂತ ನಾನು ಎಲ್ಲ ಪೂಜೆಯನ್ನು ಕೂಡ ಮಾಡಿದೆ. ಆದರೆ ಎಲ್ಲ ಪೂಜೆ ಮಾಡಿದ್ರು ಕೂಡ ನನ್ನ ತಮ್ಮ ಬದುಕುಳಿದ್ನ. ನನ್ನ ತಮ್ಮನ ನನ್ನನ್ನು ಬಿಟ್ಟು ಹೋಗ್ಬಿಟ್ಟ. ಅವನು ಬಿಟ್ಟು ಹೋಗಿದ್ದ ಸಂಕಟ ಎಷ್ಟಿದೆ ಅಂತ ಗೊತ್ತಿದೆಯಾ ನಿಮಗೆ? ನಿಮ್ಮ ಮಾತು ಯಾವ ನಿಜ ಆಗುವುದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಇಲ್ಲಿ ದೇವ. ಆಗ ಇಲ್ಲಿ ಗುರುಗಳು ಹೇಳ್ತಕ್ಕಂಥ ವಿಷಯ ನಿಜಕ್ಕೂ ಕೂಡ ದೇವ್ಗೆ ಆಘಾತವನ್ನುಂಟು ಮಾಡುತ್ತೆ. ಇದರ ನಡುವೆ ಸತ್ಯ ಏನು ಅನ್ನೋದನ್ನ ಕೂಡ ಬಿಡಿಸಿ ಹೇಳ್ತಾರೆ. ಇದೆಲ್ಲದರ ನಡುವೆ ಇಲ್ಲಿ ಪವಿತ್ರ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಪವಿತ್ರಗೂ ಕೂಡ ಆಶೀರ್ವಾದವನ್ನ ಮಾಡ್ತಾರೆ. ಪವಿತ್ರನ ನೋಡ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಗುರುಗಳಿಗೆ, ಈ ಹುಡುಗಿ ಮನಸ್ಸಿನಲ್ಲಿ ಮನೆ ಬಿಟ್ಟು ಹೋಗ್ಬೇಕು ಅನ್ನೋದನ್ನ ನಿಶ್ಚಯ ಮಾಡ್ಕೊಂಡಿದ್ದಾಳೆ ಅಂತ. ಈಗ ತಾನೇ ಒಂದು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದಾಳಲ್ಲ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈಕೆನೆ ಈ ಮನೆ ರಕ್ಷಾ ಕವಚ. ಅಂತದ್ರಲ್ಲಿ ಈಕೆ ಮನೆ ಬಿಟ್ಟು ಹೋದ್ರೆ ಖಂಡಿತವಾಗ್ಲೂ ಈ ಮನೆಗೆ ಒಳ್ಳೇದಾಗುವುದಿಲ್ಲ ಅನ್ನೋದು ಗುರುಗಳಿಗೆ ಅರ್ಥವಾಗುತ್ತಾ. ತದನಂತರ ಸ್ವಲ್ಪ ಸಮಯ ಇದ್ದು ತದನಂತರ ಇಲ್ಲಿ ಗುರುಗಳು ಹೊರಡಬೇಕಾದ್ರೆ ಇಲ್ಲಿ ಪವಿತ್ರಳನ್ನ ಕರೀತಾರೆ. ಮನೆಯವ್ರು ಎಲ್ಲರೂ ಕೂಡ ದೂರದಲ್ಲೇ ನಂದ್ಕೊಂಡಿದ್ದಾರೆ. ಇದರ ನಡುವೆ ಪವಿತ್ರ ಜೊತೆನೆ ಮಾತಾಡಬೇಕು ಸಪ್ರೇಟ್ ಆಗಿ ಅಂತ ಹೇಳಿ ಗುರುಗಳು ಪವಿತ್ರಳನ್ನ ಕರೀತಾರೆ. ಏನಮ್ಮ, ನಿನ್ನ ಮನಸ್ಸಲ್ಲಿ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ಯಾ ಅಲ್ವಾ? ಈಗ ತಾನೇ ಹೊಸದಾಗಿ ಪ್ರವೇಶ ಮಾಡಿದಂತ ಅಕ್ಕಿ ನಿಜಕ್ಕೂ ಕೂಡ ಈ ಮನೆಯನ್ನ ಬಿಟ್ಟು ಹಾರಿ ಹೋಗ್ಬೇಕು ಅಂತ ಅನ್ಕೊಂಡಿದೆ. ಅದರಿಂದ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಮಾತಾಡ್ತಿದ್ರ ಗುರುಗಳೇ? ಹಾಗಿದ್ರೆ ಈ ಮನೆಯಲ್ಲಿ ಮತ್ತೊಂದು ಅಪಾಯ ಕಾದಿದ್ಯಾ ಅಂದಾಗ, ನೀನೇ ನೋಡಿದ್ಯಾ ಅಲ್ವಾ, ಈ ಮನೆಯಲ್ಲಿ ಇದ್ದಂತ ಮನೆ ಮಗ ತಿಲಕ ತೀರಿ ಹೋದ. ಜೊತೆಗೆ ನೀನು ಈ ಮನೆಗೆ ಬರ್ಬೇಕಾದ್ರೆ ನೀನ್ ಮಾತ್ರ ಬರ್ಲಿಲ್ಲ, ಒಂದು ರಕ್ಷಾ ಕವಚವನ್ನ ಹೊತ್ತು ಈ ಮನೆಗೆ ಬಂದಿದ್ಯಾ. ಖಂಡಿತ ನೀನೇ ಈ ಮನೆ ರಕ್ಷಾ ಕವಚ ಆಗಿದ್ಯಾ. ಅಂಥದ್ರಲ್ಲಿ ನೀನು ಈ ಮನೆ ಬಿಟ್ಟು ಹೋದೆ ಅಂದ್ರೆ ಖಂಡಿತವಾಗ್ಲೂ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಅನ್ಕೋಬೇಡ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀನು ಈ ಮನೆ ಬಿಟ್ಟು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ಯಾ, ಮನಸ್ಸಲ್ಲೇ ನಿಶ್ಚಯ ಮಾಡ್ಕೊಂಡಿದ್ಯಾ, ಆ ನಿರ್ಧಾರವನ್ನ ಬದಲಾಯಿಸು. ಈ ಮನೆಯವರು ಕ್ಷೇಮವಾಗಿರ್ಬೇಕು ಅಂದ್ರೆ ಅದು ನೀನಿದ್ರೆ ಮಾತ್ರ ಸಾಧ್ಯ ಆಗತ್ತೆ ಅನ್ನೋ ಸತ್ಯವನ್ನ ಇಲ್ಲಿ ಪವಿತ್ರ ಮುಂದೆ ಹೇಳ್ತಿದ್ದಾಗೆ ನಿಜಕ್ಕೂ ಪವಿತ್ರಾಗೆ ಆಘಾತವಾಗತ್ತೆ. ಈ ಮನೆಗೆ ಯಾರಿಗಾದ್ರೂ ಮಗದೊಮ್ಮೆ ತೊಂದರೆ ಆಗ್ಬಿಡತ್ತಾ ಅಂತ ಹೇಳಿ ಕೇಳಬೇಕಾದ್ರೆ ನೀನಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುಗಳು ಮಾತನಾಡಿ, ನೀನು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗೋ ನಿರ್ಧಾರವನ್ನ ತೆಗೆದುಕೋಬೇಡ ಅಂತ ಹೇಳಿ ಮಗದೊಮ್ಮೆ ಎಚ್ಚರಿಸಿ ಅಲ್ಲಿಂದ ಹೋಗ್ತಿದ್ದಾರೆ. ಇತ್ತ ಕಡೆ ಪವಿತ್ರಾಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಬಿಕಾಸ್ ಆ ಅತ್ತೆ ಕೂಡ ನೀನ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಹೇಳಿದ್ದಾರೆ, ಮಾತು ತಗೊಂಡಿದ್ದಾರೆ. ಅದೇ ರೀತಿ ಈ ಬಾರಿ ಪವಿತ್ರ ಕೂಡ ಗೌರಿ ಹಬ್ಬಕ್ಕೆ ಮುನ್ನ ಮನೆಯವರೆಲ್ಲರ ಖುಷಿಗೆ ಕಾರಣವಾಗಿ ಎಲ್ಲರೂ ಕೂಡ ಮುಖದಲ್ಲಿ ಖುಷಿಯನ್ನ ತರಿಸೋದ್ರ ಮುಖಾಂತರ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅತ್ತೆಗೂ ಕೂಡ ಮಾತು ಕೊಟ್ಟಿದ್ದಾಳೆ. ಆದ್ರೆ ಇವತ್ತು ಗುರುಗಳು ಹೇಳಿದ ಮಾತು ನಿಜಕ್ಕೂ ಪವಿತ್ರ ಮನಸ್ಸಲ್ಲಿ ಇರ್ತಕ್ಕಂಥ ನಿರ್ಧಾರವನ್ನ ಬದಲಾಯಿಸೋ ಚಾನ್ಸಸ್ ಇದೆ. ಯಾಕಂದ್ರೆ ಅತ್ತೆಗೇನು ತನ್ನ ಮಾತು ಕೊಟ್ಟಿದ್ದೀನಿ, ಆದ್ರೆ ಈ ಒಂದು ಮನೆಗೆ ನನ್ನ ಅವಶ್ಯಕತೆ ಇದೆ, ನಾನು ಈ ಮನೆಯಲ್ಲಿ ಇಲ್ಲ ಅಂದ್ರೆ ಮಗದೊಂದು ಅನಾಹುತ ಸಂಭವಿಸುತ್ತೆ ಅಂತ ಗುರುಗಳು ಹೇಳಿದಾಗ ರಿಸ್ಕ್ ತಗೊಂಡು ಅತ್ತೆ ಹೇಳಿದ್ರು ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಹೋಗ್ಬಿಡ್ಬೇಕಾ ಅನ್ನೋ ಒಂದು ಆಲೋಚನೆ ಇಲ್ಲಿ ಪವಿತ್ರ ತಲೆಯಲ್ಲಿ ಬಂದು ಕೂತದೆ. ಜೊತೆಗೆ ಆಕೆ ಮನೆ ಬಿಟ್ಟು ಹೋಗ್ಬಾರ್ದು ಅನ್ನೋ ನಿಶ್ಚಯವನ್ನ ಕೂಡ ಮಾಡೋದ್ರ ಜೊತೆಗೆ ಅತ್ತಿಗೆ ಒಂದು ಬಿಗ್ ಶಾಕಿಂಗ್ ಸತ್ಯವನ್ನೇ ಹೇಳ್ತಿದ್ದಾರೆ. ಹಾಗಿದ್ರೆ ಈ ಒಂದು ಶಾಕಿಂಗ್ ಸತ್ಯ ರಾಧಿಕಾನ ಬೆಚ್ಚಿ ಬೀಳ್ಸುತ್ತೆ. ಹಾಗಿದ್ರೆ ಏನಿರ್ಬೋದು, ಏನಾಗತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ